Hi guys, welcome back to my YouTube channel. In this video, I am discussing about timetable for PU and SSLC students. ಸೊ ಗೈಸ್ ನಮಗೆಲ್ಲ ಗೊತ್ತೇ ಇದೆ ಇತಿಹಾಸಗಳಲ್ಲಿ ಎಷ್ಟೋ ಯುದ್ಧಗಳು ನಡೆದಿದೆ. ಆ ಯುದ್ಧಗಳಲ್ಲಿ ಗೆಲ್ಲಬೇಕು ಅಂತ ಹೇಳಿ ಎಷ್ಟೋ ರಾಜ್ಯಗಳು ಅವರ ಸೈನಿಕರಿಗೆ ವಾರ್ ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಾರ್ ಅಭ್ಯಾಸ ಮಾಡೋದು ದೊಡ್ಡದಲ್ಲ, ಎಷ್ಟು ಸಮಯ ಅಭ್ಯಾಸ ಮಾಡಬೇಕಾಗುತ್ತೆ ಆ ಯುದ್ಧಕ್ಕೆ, ಎಷ್ಟು ಸಮಯ ಮೀನ್ಸ್ ಯಾವ ಸಮಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಸೊ ಅದೇ ಥರ ನಮಗೆ ಪಿ ಯು ಸ್ಟೂಡೆಂಟ್ಸ್ಗೂ ಮತ್ತು SSLC ಸ್ಟೂಡೆಂಟ್ಸ್ಗೆ ಫೈನಲ್ ಎಕ್ಸಾಮ್ ಬರ್ತಾ ಇದೆ. ಆ ಎಕ್ಸಾಮ್ನ ನಾವು ಫೇಸ್ ಮಾಡಬೇಕು ಅಂತ ಬಂದಾಗ ನಾವು ಟೈಮ್ ಟೇಬಲ್ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿರುತ್ತೆ. ಸೊ ಆ ಟೈಮ್ ಟೇಬಲ್ ಪ್ರಕಾರ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ನಾವು ಆ ಪರೀಕ್ಷೆ ಎಂಬ ಯುದ್ಧವನ್ನು ಸರಳವಾಗಿ ಗೆಲ್ಬೋದಾಗಿರುತ್ತೆ. ಸೊ ನಾನು ಹೇಳೋದು ಏನು ಅಂದರೆ, ಪ್ರೆಸೆಂಟ್ ಇವಾಗ SSLC ಸ್ಟೂಡೆಂಟ್ಸ್ಗೆ ಆ್ಯಂಡ್ PU ಸ್ಟೂಡೆಂಟ್ಸ್ಗೆ ನಾವು ಪವರ್ ಪ್ಲೇ ಟೈಮ್ ಅಂತಲೇ ಹೇಳ್ಬೋದು. ಏನಕ್ಕೋಸ್ಕರ ಪವರ್ ಪ್ಲೇ ಟೈಮ್ ಅಂದರೆ, ನೀವು ಎಲ್ಲರೂ ಸಹ ಕಂಪ್ಲೀಟು ಸ್ಟಡಿ ಮೇಲೆ ಫೋಕಸ್ ಮಾಡುವಂತಹ ಸಮಯ. ಪ್ರತಿಯೊಬ್ಬರು ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ, ಎಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮೇಲೆ ಫೋಕಸ್ ಮಾಡಿ. ಯಾಕಂದರೆ ಒಂದು ಫಲಿತಾಂಶ ಬಂದ ಮೇಲೆ ನಾವು ಪಶ್ಚಾತ್ತಾಪ ಪಡೋಕ್ಕೂ ಮೊದಲೇ ಇನ್ನೂ ನಮ್ಮ ಹತ್ರ ಟೈಮ್ ಇದೆ, ವಿ ಹ್ಯಾವ್ ಟು ಸ್ಟಡಿ ವೆಲ್ ಅಂತ ಹೇಳ್ತೀನಿ. ಫೈನ್. ಸೊ ನೋಡೋಣ, ಈ ಏನು ಟೈಮ್ ಟೇಬಲ್ ಇದೆ ಈ ಟೈಮ್ ಟೇಬಲ್ ಪ್ರಕಾರ ಅನಲೈಸಿಸ್ ಮಾಡ್ಕೊಂಡು ಹೋಗೋಣ. ಆ್ಯಸ್ ಪರ್ ಯುವರ್ ಶೆಡ್ಯೂಲ್ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ಸೂಟಬಲ್ ಆಗಿ ತೊಗೊಳ್ಳಿ. ಫೈನ್. ನೋಡಿ, ಸೊ ಆಫ್ಟರ್ ದ ಕಾಲೇಜ್ ಆ್ಯಂಡ್ ಸ್ಕೂಲ್ ಸ್ಟಡಿ ಶೆಡ್ಯೂಲ್ ಅಂದರೆ ಕಾಲೇಜು ಮುಗಿದ ನಂತರ ಮೀನ್ಸ್ ಎಲ್ಲ ಸ್ಕೂಲುಗಳು ಮತ್ತು ಕಾಲೇಜುಗಳು ಇನ್ನೂ ನಡೀತಾ ಇರೋದ್ರಿಂದ ಸೊ ಆಫ್ಟರ್ ಕಾಲೇಜ್ ಮೇಲೆ ನಿಮಗೊಂದು ಟೈಮ್ ಟೇಬಲ್ ರೆಡಿ ಮಾಡಿದ್ದೀನಿ. ಫೈನ್. ನೋಡಿ, ಸೊ ಫಸ್ಟ್ ನಿಮಗೆ ಐ ಥಿಂಕ್ ಎಲ್ಲ ಡಿಪೆಂಡ್ಸ್ ಆನ್ ಕಾಲೇಜ್ ಬೇಸಲ್ಲಿ ನಿಮಗೆ ಕಾಲೇಜು ಓವರ್ ಆಗಿರೋದ್ರಿಂದ ಸೊ ಫಸ್ಟ್ ನಿಮಗೆ 5:30 ಫಿನಿಶ್ ಆರ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಆಗುತ್ತೆ. 5:30 ಕಾಲೇಜ್ ಮುಗಿಯುತ್ತೆ ನಿಮಗೆ. 5:30 ಆದಮೇಲೆ ನೆಕ್ಸ್ಟ್ ಒಂದು ಹಾಫ್ ಆನ್ ಅವರ್ ಮೀನ್ಸ್ ಮನೆಗೆ ಹೋಗ್ತೀರಾ. ಮನೆಗೆ ಹೋದ್ಮೇಲೆ ಒಂದು 30 ಮಿನಿಟ್ಸ್ ರಿಲ್ಯಾಕ್ಸ್ ಟೈಮ್ ಮಾಡಿ. ಒಂದು 30 ಮಿನಿಟ್ಸ್ ಲೈಕ್ ದಟ್ ಟೀ ಆ್ಯಂಡ್ ಎಂಜಾಯ್ಮೆಂಟ್ಸ್ ಏನಿರುತ್ತೆ, ಮೊಬೈಲ್ ನೋಡ್ಬೋದಾಗಿರುತ್ತೆ, ಲೈಕ್ ದಟ್ ಒಂದು 30 ಮಿನಿಟ್ಸ್ ರಿಲ್ಯಾಕ್ಸ್ ಟೈಮ್ ಮಾಡಿ. ಆಫ್ಟರ್ 6 PM ಟು 8 PM ಏನಿದೆ, ಆಫ್ಟರ್ 6 PM ಟು 8 PM ಸೊ ಸ್ಟಡಿ ಆನ್ ಫಸ್ಟ್ ಸ್ಲಾಟ್ ಅಂತ ತೊಗೊಳ್ಳಿ. ಫಸ್ಟ್ ಸ್ಲಾಟ್ ಮೀನ್ಸ್ ಯಾವಾಗ ಅಂದರೆ ಈವ್ನಿಂಗ್ 6 PM ಆ್ಯಂಡ್ 8 2 hours ನಿಮಗೆ ಸ್ಲಾಟ್ ಆಗುತ್ತೆ. ಸೊ ನಿಮಗೆ ಯಾವ ಸಬ್ಜೆಕ್ಟ್ಸ್ ಹೋಗಬೇಕಾಗತ್ತೆ ಮೀನ್ಸ್ ಅಲ್ಲಿ ಯಾವುದು ನಿಮಗೆ ಯಾವ ಸಬ್ಜೆಕ್ಟ್ಸಲ್ಲಿ ಗ್ರಿಪ್ ಬೇಕೋ ಆ ಸಬ್ಜೆಕ್ಟ್ನ ಚೂಸ್ ಮಾಡಿ. 6 PM ಟು 8 PM ಅಂದರೆ 2 ಅವರ್ ನಮಗೆ ಸ್ಟಡಿ ಅವರ್ ಸಿಗ್ತಾ ಇರುತ್ತೆ. ಫೈನ್. ಆಫ್ಟರ್ 1 ಅವರ್ ಡಿನ್ನರ್ ಆ್ಯಂಡ್ ರಿಲ್ಯಾಕ್ಸ್ ಮಾಡಿ ಆ್ಯಂಡ್ 8 ಗಂಟೆಗೆ ಮುಗಿಯುತ್ತೆ. 8 ಗಂಟೆ ಆದಮೇಲೆ 1 ಅವರ್ 8 to 9 ಆ ಅವರಲ್ಲಿ ನೀವು ಡಿನ್ನರ್ ಮುಗಿಸ್ಕೊಳ್ಳಿ. ಮೀನ್ಸ್ ಊಟ ಮಾಡಿ, ಮೀನ್ಸ್ ಅಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೀನ್ಸ್ ಲೈಕ್ ದಟ್ ನೀವೇನಾದರೂ ಟಿ ವಿ ನೋಡೋಂಗಿದ್ರೆ ಒಂದು 2 ಮಿನಿಟ್ಸ್ ಆರ್ ಒಂದು 30 ಮಿನಿಟ್ಸ್ ಹಂಗೆ ಟಿ ವಿ ನೋಡಿಕೊಂಡು ಊಟ ಮಾಡಿ. ಓಕೆ ಫೈನ್, ಲೆಟ್ ದೆನ್ ಅದನ್ನು ಕನ್ಕ್ಲೂಷನ್ ಮಾಡಿ. ಫೈನ್. ಆಫ್ಟರ್ 1 ಅವರ್ ಆದಮೇಲೆ 9 to 10 PM ಏನಿದೆ ಇದು ಸೆಕೆಂಡ್ ಸ್ಲಾಟ್ ಆಗಿ ತೊಗೊಳ್ಳಿ. 1 ಅವರ್ ಸಿಗುತ್ತೆ. 9 PM ಟು 10 ಇದು 1 ಅವರ್ ಸಿಗುತ್ತೆ. ಅಲ್ಲಿ ನಿಮಗೆ ಡಿಪೆಂಡ್ಸ್ ಆನ್ ಯಾವ ಸಬ್ಜೆಕ್ಟ್ಸ್ ಮೇಲೆ ಓದಬೇಕಾಗತ್ತೆ ಆ ಸಬ್ಜೆಕ್ಟ್ಸ್ನ ತೊಗೊಳ್ಳಿ. ಆ್ಯಂಡ್ ಆಫ್ಟರ್ 15 ಮಿನಿಟ್ಸ್ ರಿಲ್ಯಾಕ್ಸ್ ಟೈಮ್ ಆಗಿ ತೊಗೊಳ್ಳಿ. ಆಫ್ಟರ್ 15 ಮಿನಿಟ್ಸ್ ಏನು ತೊಗೋಬೇಕಾಗತ್ತೆ, ರಿಲ್ಯಾಕ್ಸ್ ಟೈಮ್ ತೊಗೊಳ್ಳಿ. ಇನ್ ದ ಕೇಸ್ ಆಫ್ ಏನು ನಮ್ಮ ರಿಫ್ರೆಶ್ ಆಗಬೇಕಾಗಿರುತ್ತೆ ಅದನ್ನು ತೊಗೊಳ್ಳಿ. ಆಫ್ಟರ್ 10:15 PM ಟು 11:15 PM ಸ್ಟಡಿ ಥರ್ಡ್ ಸ್ಲಾಟ್ 1 ಅವರ್ ಸಿಗುತ್ತೆ. ಥರ್ಡ್ ಸ್ಲಾಟಲ್ಲಿ ತೊಗೊಳ್ಳಿ. ಸೊ ಇಲ್ಲೇನಾಗುತ್ತೆ, ಸೊ ಆಲ್ವೇಸ್ ನಿಮಗೆ ಯಾವುದನ್ನು ಚೂಸ್ ಮಾಡಬೇಕಾಗತ್ತೆ ಆ ಟೈಮಲ್ಲಿ ಆ ಸ್ಲಾಟಲ್ಲಿ ಅಂದರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಲೈಕ್ ಅಕೌಂಟೆನ್ಸಿ ಆರ್ ಮ್ಯಾಥಮೆಟಿಕ್ಸ್ ಈ ಥರ ಪ್ರಾಬ್ಲಮ್ಸ್ನ ಮಾಡುವಂತಹ ಸಬ್ಜೆಕ್ಟ್ಸ್ನ ಆ ಟೈಮಲ್ಲಿ ಚೂಸ್ ಮಾಡಿ. ನಿಮಗೆ ನಿದ್ದೆ ಬರ್ತಾಯಿದ್ರು ಅವಾಯ್ಡ್ ಮಾಡುವಂತಹ ಕೇಪಬಲ್ ಅವಾಗಿರುತ್ತೆ ಆ ಟೈಮಲ್ಲಿ. ಸೊ ಅವಾಗ ನೀವು ಅಕೌಂಟ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಥವಾ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವನ್ನ ತೊಗೋಬೇಕಾಗಿರುತ್ತೆ. ಆಫ್ಟರ್ ಸ್ಲೀಪ್ ಆ್ಯಂಡ್ ರೆಸ್ಟ್ ಮಾಡಿ. ಮೀನ್ಸ್ 11:15ಗೆ ಮಲಗ್ತೀರಾ. ಇನ್ನು ವೇಕಪ್ ಯಾವಾಗ ಆಗಬೇಕಾಗತ್ತೆ ಆ್ಯಂಡ್ ವೇಕಪ್ 5:30 AM. ಸೊ ಡಿಪೆಂಡ್ಸ್ ಆನ್ ಹಳ್ಳಿ ಕಡೆ ಅಂತ ಬಂದಾಗ ಪ್ರತಿಯೊಬ್ಬರು 5:30 ವೇಕಪ್ ಆಗ್ತಾರೆ. ಸೊ ನೀವು ಇನ್ನೂ ಯಾರು ಅಭ್ಯಾಸ ಮಾಡಿಲ್ಲ ಬೇಗ ಎದ್ದೇಳೋದು, ಸೊ ಇವಾಗಿಂದ ಅಭ್ಯಾಸ ಮಾಡಿ. ಮಿನಿಮಮ್ 5:30ಗೆ ಮೀನ್ಸ್ ನೀವು 4 ಗಂಟೆಗೆ ಎದ್ದೇಳ್ತೀರಾ ಬೇಡ ಅಂತ ಅಲ್ಲ. ಫೈನ್. ನೀವು 5:30ಗೆ ಇನ್ನೂ ನಂಗೆ ಅಭ್ಯಾಸ ಆಗಿಲ್ಲ ಬೇಗ ಎದ್ದು ಅನ್ನೋರು
5:30ಗೆ ವೇಕಪ್ ಆಗಿ. ಆ್ಯಂಡ್ 5:30 ವೇಕಪ್ ಆದಮೇಲೆ ಆಫ್ಟರ್ ಏನು 30 ಮಿನಿಟ್ಸ್ ಮಾರ್ನಿಂಗ್ ರೊಟೀನ್ ಇರುತ್ತೆ. ಫೈನ್, ಎಕ್ಸಸೈಸ್ ರಿಫ್ರೆಶ್ಮೆಂಟ್ ಆಗಬೇಕಾಗತ್ತೆ, ಎಕ್ಸಸೈಸ್ ತೊಗೊಳ್ಳಿ. ಆ್ಯಂಡ್ ಇನ್ ಕೇಸ್ ಏನಾದರೂ ಯೋಗ ಪ್ರಾಕ್ಟೀಸ್ ಇದ್ದರೆ, ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಎಕ್ಸಾಮ್ ಓರಿಯೆಂಟೇಷನ್ಗೆ ಯಾವ್ದು ಮಾಡಿದ್ರೆ ಬೆಸ್ಟು ಆ್ಯಂಡ್ ಯಾವ್ದು ಮಾಡಬಾರ್ದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಮಾಡ್ತೀನಿ. ಸೊ ನೀವು ಅದಕ್ಕೆ ಹೇಳೋದು, ಯೋಗ ಅನ್ನೋದು ಸಿಂಪಲ್ ಯೋಗಾಸನ ಏನೇನೊಂದು 5-6 ಯೋಗಾಸನ ಕಲ್ತಿದ್ರೆ ಬೆಸ್ಟ್ ಆಗುತ್ತೆ. ಫೈನ್, ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ನೋಡೋಣ. ಸೊ ಫೈನ್, ಏನು ಎಕ್ಸಸೈಸಸ್ಸು ಯೋಗ ಆ್ಯಂಡ್ ರಿಫ್ರೆಶ್ ಏನಿದೆ ಅದನ್ನು ಆಫ್ಟರ್ ನೀವು 6 AM ಟು 7:30 AM ಅಲ್ಲಿ ಏನಿದೆ ಮಾರ್ನಿಂಗ್ ಟೈಮ್ ಏನಿದೆ ಆ ಸ್ಟಡಿ 1 hour 30 minutes ನಮಗೆ ಸ್ಟಡಿ ಸ್ಲಾಟ್ ಸಿಗುತ್ತೆ. ಸೊ ಆ ಟೈಮಲ್ಲಿ ತೊಗೊಳ್ಳಿ. ಸೊ ನಿಮಗೆ ಯಾವುದು ಟಫ್ ಸಬ್ಜೆಕ್ಟ್ಸ್ ಅನಿಸುತ್ತೆ, ಫಾರ್ ಎಕ್ಸಾಂಪಲ್ ನಮ್ಮ ವಿಲೇಜ್ ಸ್ಟೂಡೆಂಟ್ಸ್ ಅಂತ ಬಂದಾಗ ಇಂಗ್ಲೀಷ್ ಅನ್ನೋದು ಒಂದು ಸ್ವಲ್ಪ ಟಫ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಇಂಗ್ಲೀಷ್ ಸಬ್ಜೆಕ್ಟ್ಸ್ನ ಮಾರ್ನಿಂಗ್ ಟೈಮಲ್ಲಿ ಪ್ರಿಪೇರ್ ಆಗೋದಕ್ಕೆ ಕಲೀರಿ. ಫೈನ್, ಮೀನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಕಲೀರಿ. ದೆನ್ ಆಫ್ಟರ್ 7:30 AM ಆದಮೇಲೆ ದೆನ್ ಗೆಟ್ ರೆಡಿ ಫಾರ್ ಕಾಲೇಜ್ ಆ್ಯಂಡ್ ಸ್ಕೂಲ್, ಮೀನ್ಸ್ ಅವಾಗ ಆದಮೇಲೆ ರೆಡಿಯಾಗಿ ಕಾಲೇಜ್ಗೆ ಹೋಗಿ. ಫೈನ್. ಸೊ ಅಡ್ಜಸ್ಟ್ ಟೈಮಿಂಗ್ಸ್ ಆ್ಯಸ್ ಪರ್ ಯುವರ್ ಶೆಡ್ಯೂಲ್. ಸೊ ಇದು ನನ್ನ ಬೇಸಲ್ಲಿ ಹೇಳಿದ್ದೀನಿ, ನನ್ನ ಏನು ಫೋಕಸ್ ಇದೆ ಮೀನ್ಸ್ ಲೈಕ್ ದಟ್ ನನ್ನ ರೆಫರೆನ್ಸಲ್ಲೇ ಹೇಳಿರ್ತೀನಿ. ಬಟ್ ನಿಮಗೆ ಯಾವ ವೇಯಲ್ಲಿ ಅಡ್ಜಸ್ಟ್ ಬೇಕೋ ಆ ಅಡ್ಜಸ್ಟ್ಮೆಂಟಲ್ಲಿ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀರ ಆ ಟೈಮ್ನ ನೀವು ಫ್ಲೆಕ್ಸಿಬಲ್ ಮಾಡ್ಕೊಳ್ಳಿ ನಮ್ಮ ಟೈಮ್ ಟೇಬಲ್ ಶೆಡ್ಯೂಲ್ನ. ಬಟ್ ನೀವು ಮ್ಯಾಕ್ಸಿಮಮ್ ಏನು ಟೈಮ್ ಟೇಬಲ್ ಕೊಟ್ಟಿದ್ದೀರಾ ಆ ಟೈಮ್ ಟೇಬಲ್ಗೆ ಸ್ಟಿಕನ್ ಆಗಿ, ಏನು ಟೈಮ್ ಟೇಬಲ್ ಮೆನ್ಷನ್ ಆಗಿದೆ ಆ ಟೈಮ್ ಟೇಬಲ್ಗೆ ಸ್ಟಿಕನ್ ಆಗಿ ರೊಟೀನ್ ಡೈಲಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಫಲಿತಾಂಶ ಬರೋದಕ್ಕೆ ಸಾಧ್ಯ ಆಗುತ್ತೆ. ಫೈನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.